एवं सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयो गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्ति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विभूतिः नाम देवभाषायाः कृतौ अद्य पञ्चाशीति कारिका। तद्भाष्यभागः तद्विवृत्तिभागश्च सर्वमेतत् इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य पञ्चाशीतिकारिकां तद्भाष्यभागं तद्विवृत्तिभागं च विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। अथ
ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ ತತ್ರ ಪಂಚಾಶೀತಿ ಕಾರಿಕಾ. ಮಾಂಡೂಕ್ಯ ಉಪನಿಷತ್ತಿನ ವಿವೃತಿ ಭಾಗವಾದಂತಹ ಮಾಂಡೂಕ್ಯ ರಹಸ್ಯ ವಿವೃತಿ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಶರಣರಿಂದ ರಚಿತವಾಗಿರತಕ್ಕಂಥ ಒಂದು ಕೃತಿ, ಸಂಸ್ಕೃತ ಭಾಷೆಯ ಕೃತಿ. ಅದರಲ್ಲಿ 4ನೆಯ ಅಲಾತಿಶಾಂತ ಪ್ರಕರಣದಲ್ಲಿ 85ನೆಯ ಕಾರಿಕೆಯನ್ನು ನಾವು ಈಗ ವಿಚಾರ ಮಾಡಬೇಕಾಗಿದೆ. ವಿಚಾರ ಮಾಡೋಣ. ಇಲ್ಲಿಯವರೆಗೆ ಏನು ಹೇಳಿದ್ರು, ಈ ಒಂದು ಚತುಷ್ಕೋಟಿಗಳು ಅಂತಂತ ಹೇಳಿ, ಯಾವುದು ಅಸ್ಥಿ ಮುಂತಾದವುಗಳು, ಈ ಚತುಷ್ಕೋಟಿ ವರ್ಜಿತವಾಗಿರ್ತಕ್ಕಂಥವನೇ ಪರಮಾತ್ಮ ಅಂತ ಹೇಳಿ, ಇಂತಹ ಚತುಷ್ಕೋಟಿ ವರ್ಜಿತವಾದ ಪರಮಾತ್ಮನನ್ನ, ಈಶ್ವರನನ್ನ ಯಾವನು ಕಂಡುಕೊಂಡಿದ್ದಾನೋ, ಯಾವನು ಅನುಭವ ಪರ್ಯಂತವಾಗಿ ತಿಳಿದುಕೊಂಡಿದ್ದಾನೋ ಅವನೇನಾಗ್ತಾನೆ, ಅವನನ್ನು ನಾವು ಸರ್ವಜ್ಞ ಅಂತ ಕರೀತೇವೆ, ಅವನು ಸರ್ವವಿತ್ ಅಂತ ನಾವು ಕರೀತೇವೆ ಅವನನ್ನು ಅಂತ ಹೇಳಿದರು. ಇದಿಷ್ಟು ಕೂಡ ಆಗಿದ್ದು. ಈಗ ಮುಂದಿನ 85ನೇ ಕಾರಿಕೆಯನ್ನು ನೋಡೋಣ. ಓಂ ಪ್ರಾಪ್ಯ ಸರ್ವಜ್ಞತಾಂ ಕೃತ್ಸ್ನಾಂ ಬ್ರಾಹ್ಮಣ್ಯಂ ಪದಮದ್ವಯಂ ಅನಾಪನ್ನಾದಿ ಮಧ್ಯಾಂತಂ ಕಿಮತಃ ಪರಮೀಹತೆ. ಓಂ ಪ್ರಾಪ್ಯ ಸರ್ವಜ್ಞತಾಂ ಕೃತ್ಸ್ನಾಂ ಬ್ರಾಹ್ಮಣ್ಯಂ ಪದಮದ್ವಯಂ ಅನಾಪನ್ನಾದಿ ಮಧ್ಯಾಂತಂ ಕಿಮತಃ ಪರಮೀಹತೆ ಅಂತಕ್ಕಂಥದ್ದು ಈ ಕಾರಿಕೆ. ಇದು ಆಗಿರಲಿಲ್ಲ ಅಲ್ಲವೇ? ಆಗಿಲ್ಲ. ಪ್ರಾಪ್ಯ ಸರ್ವಜ್ಞತಾಂ ಕೃತ್ಸ್ನಾಂ ಬ್ರಾಹ್ಮಣ್ಯಂ ಪದಂ ಅದ್ವಯಂ ಅನಾಪನ್ನಾದಿ ಮಧ್ಯಾಂತಂ ಕಿಂ ಅತಃ ಪರಂ ಈಹತೆ. ಅನ್ವಯ ನೋಡೋಣ. ಅನ್ವಯ ಇಲ್ಲಿ ಸೇರಿಸ್ಕೊಳ್ಬೇಕಾದಂಥದ್ದು ಯಾವುದು ಅಂಥದ್ದೇನೂ ಇಲ್ಲ. ಪದ ಪೂರ್ಣವಾಗಿ ಇರ್ತಕ್ಕಂಥದ್ದು ಇಲ್ಲಿ ವಾಕ್ಯ ನೋಡೋಣ. ಕೃತ್ಸ್ನಾಂ ಅಂದ್ರೇನು? ಪರಿಪೂರ್ಣಾಂ ಅಂತ ಅರ್ಥ. ಕೃತ್ಸ್ನಾಂ ಸರ್ವಜ್ಞತಾಂ ಒಂದು ಭಾಗ ಏನು? ಪರಿಪೂರ್ಣವಾದ ಸರ್ವಜ್ಞತ್ವವನ್ನು. ಅದು ಯಾವುದರಿಂದ ಬರುತ್ತೆ? ಹಿಂದೆ ಹೇಳಿತ್ತಲ್ಲ, ಆ ಚತುಷ್ಕೋಟಿ ವರ್ಜಿತವಾದ ಪರಮಾತ್ಮನನ್ನ ಸರಿಯಾಗಿ ಯಥಾವತ್ತಾಗಿ ಚತುಷ್ಕೋಟಿಯಿಂದ ವರ್ಜಿತನಾಗಿರುವವನು ಎಂಬುದಾಗಿ ತಿಳಿದುಕೊಂಡಿದ್ದಾನೆ. ಅವನು ಸರ್ವಜ್ಞನಾಗ್ತಾನೆ. ಇಂತಹ ಸರ್ವಜ್ಞ ಪ್ರಾಪ್ತವಾಯಿತು. ಮತ್ತೆ ಈ ಅನಾಪನ್ನಾದಿ ಮಧ್ಯಾಂತಂ ಅದ್ವಯಂ ಬ್ರಾಹ್ಮಣ್ಯಂ ಪದಂ ಪ್ರಾಪ್ಯ, ಇಷ್ಟು ಒಂದೇ. ಇದು ಒಂದು ಪದಕ್ಕೆ ಅನ್ವಯಿಸುತ್ತಿದ್ದು. ಒಂದು ಈ ಪರಿಪೂರ್ಣವಾದ ಸರ್ವಜ್ಞತೆ, ಮತ್ತೆ ಮತ್ತೊಂದು ಅನಾಪನ್ನಾದಿ ಮಧ್ಯಾಂತಂ. ಆದಿ ಮಧ್ಯಾಂತಂ ಅನಾಪನ್ನಂ ಯಸ್ಯ ಅಥವಾ ಯಸ್ಮಾತ್ ಸಹ ಅನಾಪನ್ನಾದಿ ಮಧ್ಯಾಂತಂ. ಇವಾಗ ಅನಾಪನ್ನಾದಿ ಮಧ್ಯಾಂತಂ, ಆಪನ್ನ ಆದಿ ಮಧ್ಯಾಂತಂ, ನ ಆಪನ್ನ ಆದಿಮಧ್ಯಾಂತ ಅಂದರೆ ಏನು? ಆದಿಮಧ್ಯಾಂತ ಅಂದರೆ ಸೃಷ್ಟಿ ಸ್ಥಿತಿ ಲಯಗಳು. ಆದಿ ಅಂದರೆ ಉತ್ಪತ್ತಿ, ಮಧ್ಯ ಅಂದರೆ ಸ್ಥಿತಿ, ಅಂತ ಅಂದರೆ ಲಯ. ಈ ಉತ್ಪತ್ತಿ ಸ್ಥಿತಿ ಲಯಗಳು. ಇದು ಯಾವುದಿದೆ? ಇದು ಅನಾಪನ್ನ ಅಂದು ಇದರ ಸಂಬಂಧವೇ ಯಾರಿಗೆ ಇಲ್ಲವೋ, ಇದರ ಕರ್ತೃತ್ವವೂ ಇಲ್ಲ. ನಿಜವಾಗಿಯೂ ಪರಮಾತ್ಮ ಈ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡಿ ಅದನ್ನು ಸ್ಥಿತಿಯಲ್ಲಿಟ್ಟುಕೊಂಡು ನಂತರ ಅದನ್ನು ಲಯ ಮಾಡಿಕೊಳ್ಳುತ್ತಾನೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಇದೆ ಯಾವ ದೃಷ್ಟಿಯಿಂದ? ಇದು ಅವಿದ್ಯಾ ದೃಷ್ಟಿಯಿಂದ, ಕಲ್ಪಿತ ಸಂವೃತ್ತಿಯಿಂದ ಹೇಳಿದ ಮಾತು. ಹಿಂದೆ ಎಲ್ಲ ಹೇಳಿದ್ರು ವಿಸ್ತಾರವಾಗಿ. ಇಂತಹ ಈ ಸೃಷ್ಟಿ ಸ್ಥಿತಿ ಲಯಗಳ ಸಂಬಂಧವೇ ಇಲ್ಲದೆ ಇರತಕ್ಕಂಥ ಅನಾಪನ್ನಾದಿ ಮಧ್ಯಾಂತವಾದ ಮತ್ತು ಅದ್ವಯವಾಗಿರ್ತಕ್ಕಂತಹ ಎರಡನೆಯದು ಅಂತ ಇನ್ನೊಂದಿಲ್ಲ. ಪ್ರಪಂಚ ಅಂತ ಎಲ್ಲಿದೆ ಪರಮಾತ್ಮನ ಬಿಟ್ಟು? ಅದು ಇಲ್ಲವೇ ಇಲ್ಲ. ಪರಮಾತ್ಮ ಪ್ರಪಂಚ ಅಂತ ಇಲ್ಲವೇ ಇಲ್ಲ.
ಇಂತಹ ಅದ್ವಯವಾಗಿರ್ತಕ್ಕಂತಹ ಬ್ರಾಹ್ಮಣ್ಯಂ ಪದಂ, ಇದಕ್ಕೆ ಹೆಸರು ಬ್ರಾಹ್ಮಣ್ಯಂ ಪದಂ ಅಂತ ಹೆಸರು. ಎಂಥ ಪದ ಇದು? ಈ ಒಂದು ಅನಾಪನ್ನಾದಿ ಮಧ್ಯಾಂತಂ ಅದ್ವಯಂ, ಈ ಅನಾಪನ್ನಾದಿ ಮಧ್ಯಾಂತವಾದ ಅದ್ವಯವಾದ ಪರಮ ಪದ ಇದೆಯಲ್ಲ, ಅದು ಎಂಥದದು? ಬ್ರಾಹ್ಮಣ್ಯಂ ಪದಂ, ಅದು ಬ್ರಾಹ್ಮಣ್ಯ ಪದ. ಅದನ್ನು ಪ್ರಾಪ್ಯ ಪಡೆದುಕೊಂಡ್ಬಿಟ್ಟ. ಇಲ್ಲಿ ಪಡೆದುಕೊಂಡು ಬಿಟ್ಟ ಅಂದ್ರೇನು? ನನ್ನ ತೈತ್ರಿಯದಲ್ಲಿ ವಿಸ್ತಾರವಾಗಿ ಹೇಳಿದರು. ಪಡೆದುಕೊಂಡ ಅಂದ್ರೆ ಏನರ್ಥ ಇಲ್ಲಿ ಅಂದರೆ, ಅವಿದ್ಯೆಯಿಂದ ಇವನು ಪಡೆಯದೇ ಇದ್ದ, ಆಗಲೂ ಇವನು ಬ್ರಹ್ಮಸ್ವರೂಪನೇ. ಅವಿದ್ಯೆಯಿಂದ ಪಡೆಯದೇ ಇದ್ದ, ವಿದ್ಯೆಯಿಂದ ಪಡೆಯುವಂತೆ ಆದ, ಪಡೆದವನಂತೆ ಆದ ಅಷ್ಟೇ. ಅದಕ್ಕೋಸ್ಕರ ಅಷ್ಟೇ. ನಿಜವಾಗಲೂ ಪ್ರಾಪ್ಯ ಅಂತಕ್ಕಂಥದ್ದಿಲ್ವೇ ಇಲ್ಲ. ಸ್ವತಃ ಸಿದ್ಧವಾದ ಪರಮಾತ್ಮ ತತ್ವ ಇದು. ಇಂತಹ ಒಂದು ತತ್ವವನ್ನು ಪಡೆದುಕೊಂಡ ಮೇಲೆ ಅತಃ ಪರಂ ಅಂದರೆ ಅಲ್ಲಿಂದ ಮುಂದೆ ಅದಕ್ಕಿಂತ ಮಿಗಿಲಾಗಿ ಇನ್ನು ಕಿಂ ಈಹತೆ, ಇವನು ಏನನ್ನು ತಾನೇ ಬಯಸಿಯಾನು ಮತ್ತು ಏನನ್ನು ತಾನೇ ಮಾಡಿಯಾನು. ಈಹತೆ ಅಂತಕ್ಕಂಥದ್ರಲ್ಲಿ ಅದಕ್ಕೆ ಈ ಧಾತ್ವರ್ಥ ತಗೊಂಡ್ರೆ ಈಹ ಚೇಷ್ಟಾಯಾಮ್ ಅಂತ ಅರ್ಥ. ಅಂದರೆ ಮಾಡುವುದು ಅಂತ, ಅವನಿಗೆ ಕ್ರಿಯೆ ಅಂತ. ಅಂದರೆ ಯಾವ ಕ್ರಿಯೆಯಲ್ಲಿ ತಾನೇ ತೊಡಗಿಕೊಂಡಾನು, ತೊಡಗಿಕೊಳ್ಳಬೇಕಾದ ಕ್ರಿಯೆ ಅಂತಕ್ಕಂಥದ್ದೇ ಇರುವುದಿಲ್ಲ. ಮತ್ತು ಇದಕ್ಕೆ ಈ ಈಹತಿ ಅಂತ ಇದೆಯಲ್ಲ, ಈಹಂತ ಚೇಷ್ಟ ಈಹತಿ ಅಂತ ಅರ್ಥ. ಈಹತೆ ಅಂತಕ್ಕಂಥದ್ದು, ಈ ಈಹತೆ ಅಂತಕ್ಕಂಥದ್ದಲ್ಲಿ ಈ ಸಮ್ ಎನ್ನುವ ಉಪಸರ್ಗವನ್ನು ಸೇರಿಸಿದಾಗ ಏನಾಗುತ್ತೆ? ಅದು ಸಮೀಹತಿ ಅಂತಾಗುತ್ತೆ. ಹೌದು ತಾನೆ? ಸಮೀಹತಿ ಅಂತಾದಾಗ ಆ ಒಂದು ಧಾತುವಿಗೆ ಇಚ್ಛತಿ ಅಥವಾ ಯತತೇವಾ ಇತ್ಯರ್ಥ. ಅಂದರೆ ಬಯಸುತ್ತಾನೆ ಅಥವಾ ಪ್ರಯತ್ನಿಸುತ್ತಾನೆ, ಇಲ್ಲಿ ಇಷ್ಟೂ ಅರ್ಥವನ್ನು ತೆಗೆದುಕೊಂಡಿದ್ದಾರೆ ಭಗವತ್ಪಾದ ಶಂಕರರು. ಚೇಷ್ಟ ಅನ್ನುವ ಅರ್ಥವನ್ನು ತೆಗೆದುಕೊಂಡಿದ್ದಾರೆ, ಇಚ್ಛೆ ಎನ್ನುವ ಅರ್ಥವನ್ನು ತೆಗೆದುಕೊಂಡಿದ್ದಾರೆ, ಯತತೆ ಪ್ರಯತ್ನ ಎನ್ನುವ ಅರ್ಥವನ್ನು ತೆಗೆದುಕೊಂಡು, ಇದು ಯಾವುದನ್ನು ಅವನು ಯಾವುದರಲ್ಲೂ ತೊಡಗುವುದಿಲ್ಲ, ಯಾವುದನ್ನು ಬಯಸುವುದಿಲ್ಲ ಮತ್ತು ಯಾವುದಕ್ಕೂ ಪ್ರಯತ್ನವನ್ನು ಮಾಡುವುದಿಲ್ಲ, ಮಾಡಬೇಕಾದುದಿಲ್ಲ. ಏನಿದೆ? ಯಾಕೆ? ಪರಿಪೂರ್ಣವಾದ ಸರ್ವಜ್ಞತ್ವವನ್ನು ಪಡೆದುಕೊಂಡು ಬಿಟ್ಟಿದ್ದಾನೆ. ಯಾತರಿಂದ? ಈ ಅನಾಪನ್ನಾದಿ ಮಧ್ಯಾಂತವಾದ ಅದ್ವಯವಾದ ಬ್ರಾಹ್ಮಣ್ಯ ಪದವನ್ನು ಪಡೆಯುವುದರ ಮೂಲಕ ಇವನು ಇಂತಹ ಒಂದು ಸ್ಥಿತಿ, ಏನು ಯಾವ ಬಯಕೆಯೂ ಇಲ್ಲ, ಏನು ಮಾಡಬೇಕು ಏನು ಬಿಡಬೇಕು, ಹಾನವೂ ಇಲ್ಲ ಉಪಾದಾನವೂ ಇಲ್ಲ, ಹಾನೋಪಾದಾನ ವರ್ಜಿತ, ಹಾಗಾಗಿಬಿಟ್ಟಿದೆ. ಇವನು ಯಾರು? ಇವನು ಬ್ರಾಹ್ಮಣ. ಈ ಪದಕ್ಕೇನ ಹೆಸರು? ಬ್ರಾಹ್ಮಣ್ಯಂ ಪದಂ ಅಂತ ಅರ್ಥ. ಇಂತಹ ಇದು ಅವನು ಏನು ಬಯಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು 85ನೆಯ ಒಂದು ಕಾರಿಕೆಯ ಅರ್ಥ ಇದು, ಅನ್ವಯ ಅರ್ಥ ಇದು. ಈಗ ಭಾಷ್ಯಭಾಗ ನೋಡೋಣ. ಪ್ರಾಪ್ಯ ಏತಾಂ ಯಥೋಕ್ತಾಂ ಕೃತ್ಸ್ನಾಂ ಸಮಸ್ತಾಂ ಸರ್ವಜ್ಞತಾಂ, ಪ್ರಾಪ್ಯ ಪಡೆದುಕೊಂಡು, ಇದೇನು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ಹೇಳ್ತಾರಲ್ಲ, ಕೃದಂತ, ಅದು ವರ್ತಮಾನ ಕೃದಂತ ರೂಪ ಪ್ರಾಪ್ಯ. ಮತ್ತು ಈ ಒಂದು ಯಾವುದನ್ನು ಪ್ರಾಪ್ಯ? ಏತಾಂ ಯಥೋಕ್ತಾಂ ಕೃಷ್ಣ, ಈ ಒಂದು ಹಿಂದೆ ಹೇಳಿದಂತಹ ಈ ಒಂದು ಆ ಚತುಷ್ಕೋಟಿ ವರ್ಜಿತವಾದ ಒಂದು ತತ್ವ ಇದೆಯಲ್ಲ, ಅದನ್ನು ಕೃತ್ಸ್ನಾಂ ಸಮಸ್ತಾಂ ಅಂದರೆ ಪರಿಪೂರ್ಣವಾಗಿ ಪಡೆದುಕೊಂಡು ಸರ್ವಜ್ಞವನ್ನು ಪಡ್ಕೊಂಬಿಟ್ಟ. ಪರಿಪೂರ್ಣನಾಗಿ ಸರ್ವಜ್ಞನಾಗ್ಬಿಟ್ಟ ಇವನು. ಇಲ್ಲಿ ಪರಿಪೂರ್ಣ ಅಂತ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತ ಅನ್ನೋದಕ್ಕೂ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಅದು ಈ ವಿವೃತ್ತಿಲಿದೆ ಅಂತ ಕಾಣುತ್ತೆ, ನೋಡೋಣ. ಅಕಸ್ಮಾತ್ ಇಲ್ಲದೆ ಇದ್ದರೆ ಅದನ್ನು ಹೇಳ್ತೇನೆ. ಬ್ರಾಹ್ಮಣ್ಯ, ಇಂತಹ ಸರ್ವಜ್ಞ ಬ್ರಾಹ್ಮಣ್ಯಂ ಪದಂ, ಇದು ಬ್ರಾಹ್ಮಣ್ಯ ಪದ ಅಂದರೆ ಬ್ರಹ್ಮಕ್ಕೆ ಸಂಬಂಧಪಟ್ಟಿದ್ದು. ಇದು ಬ್ರಾಹ್ಮಣ್ಯ, ಬ್ರಹ್ಮದಿಂದ ಬಂದಿದ್ದು ಬ್ರಾಹ್ಮಣ್ಯ ಪದ, ಬ್ರಹ್ಮಕ್ಕೆ ಸಂಬಂಧಪಟ್ಟಿದ್ದು ಬ್ರಹ್ಮವೇ ಇದು ಪದ. ಇಂತಹ ಬ್ರಾಹ್ಮಣ್ಯ ಪದವಿಯನ್ನು, ಅದಕ್ಕೇನು ಗಮಕ, ನಮಗೆ ಏನು ಪ್ರಮಾಣ ಅಂತಂದರೆ ಬೃಹದಾರಣ್ಯಕ್ಕೆ ಸಬ್ರಾಹ್ಮಣ ಅಂತಕ್ಕಂಥದ್ದು ಈ ಒಂದು 3ನೆಯ ಅಧ್ಯಾಯದ ಬರತಕ್ಕಂಥದ್ದು. ಅದೇನದು? ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ,
ಇದು ಯಾವುದು? ಅವನ ಒಂದು ನಿತ್ಯವಾದ ಮಹಿಮೆ. ಬ್ರಾಹ್ಮಣನಿಗೆ ಯಾವುದದು? ಈ ಪರಿಪೂರ್ಣವಾದ ಸರ್ವಜ್ಞತ್ವ ಮತ್ತೆ ಈ ಅನಾಪನ್ನಾದಿ ಮಧ್ಯಾಂತವಾದ ಬ್ರಹ್ಮದ ಯಥಾವತ್ತಾದ ತಿಳುವಳಿಕೆ. ಇದು ಬ್ರಹ್ಮಭಾವ ಅಂತ ಇದು ಆ ಬ್ರಾಹ್ಮಣದ ಮಹಿಮೆ ಅಂತಕ್ಕಂಥ ಇದು. ಇತಿ ಶ್ರುತೆ, ಹೀಗೆ ಬೃಹದಾರಣ್ಯಕ ಶ್ರುತಿ ಇದೆ. ಈಗ ಅನಾಪನ್ನಾದಿ ಮಧ್ಯಾಂತಂ ಅಂದ್ರೆ ಏನರ್ಥ ಅಂದರೆ ಆದಿ ಮಧ್ಯಾಂತ ಉತ್ಪತ್ತಿ ಸ್ಥಿತಿ ಲಯ ಅನಾಪನ್ನಾ ಅಪ್ರಾಪ್ತಾ ಯಸ್ಯ ಅದ್ವಯಸ್ಯ ಪದಸ್ಯ ನ ವಿದ್ಯಂತೆ ತತ್ ಅನಾಪನ್ನಾದಿ ಮಧ್ಯಾಂತಂ ಬ್ರಾಹ್ಮಣ್ಯಂ ಪದಂ. ಇದು ಈ ಒಂದು ಸಮಸ್ತ ಪದ ಅನಾಪನ್ನಾದಿ ಮಧ್ಯಾಂತಂ ಬಹುರೀಹಿ ಸಮಾಸವನ್ನು ಹೇಗೆ ಆ ಸಮಸ್ತ ಪದವನ್ನು ವಿಗ್ರಹ ಮಾಡೇ ಹೇಳಿಬಿಟ್ಟಿದ್ದಾರೆ ಆಚಾರ್ಯರು. ಆದಿ ಮಧ್ಯಾಂತ ನೀನು ಉತ್ಪತ್ತಿ ಸ್ಥಿತಿ ಪ್ರಳಯ. ಇದು ಅನಾಪನ್ನ ಅಪ್ರಾಪ್ತ ಅಂದರೆ ಯಾವನಿಗೆ ಇದು ಇಲ್ಲವೋ, ಯಾವನಿಂದ ಇದು ಪಡೆಯಲ್ಪಟ್ಟಿಲ್ಲವೋ, ಇಲ್ಲಿ ಸಂಬಂಧವೇ ಇಲ್ಲ ಅವನಿಗೆ. ಯಾವುದದು ಅಂತಂದರೆ ಈ ಅನಾಪನಾದಿ ಮಧ್ಯಾಂತ ಸ್ಥಿತಿ ಯಾವುದದು ಅಂತಂದರೆ ಅದ್ವಯಸ್ಯ ಪದಸ್ಯ. ಈ ಒಂದು ಅದ್ವಯ ಪದ, ಅದ್ವಯವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಬ್ರಹ್ಮಪದ, ಇದಕ್ಕೆ ಉತ್ಪತ್ತಿಯೂ ಇಲ್ಲ, ಸ್ಥಿತಿಯೂ ಇಲ್ಲ, ಲಯವೂ ಇಲ್ಲ, ಇದು ಯಾವುದಕ್ಕೂ ಕಾರಣವೂ ಅಲ್ಲ, ಯಾವುದರ ಕಾರ್ಯ ಯಾವುದೂ ಅಲ್ಲ. ಇಂತಹ ಬ್ರಹ್ಮ ಇದೆಯಲ್ಲ, ಇದು ಈ ಉತ್ಪತ್ತಿ ಪ್ರಳಯ ಮುಂತಾದವುಗಳು ಯಾರಿಗೆ ಇಲ್ಲವೋ ಅವನಿಗೆ ಹೆಸರಾಯಿತು ಅನಾದಿ ಮಧ್ಯಾಂತ ಬ್ರಾಹ್ಮಣ್ಯಂ. ಆ ಒಂದು ಪದಕ್ಕೆ, ಆ ಸ್ಥಿತಿಗೆ, ಆ ಒಂದು ಗತಿಗೆ ಹೆಸರಾಯಿತು ಅನಾದಿ ಮಧ್ಯಾಂತವಾದ ಬ್ರಾಹ್ಮಣ್ಯ ಪದ. ಅದು ಇಂತಹ ಪದವನ್ನು ಅವನು ಪಡೆದುಕೊಂಡಿದ್ದಾನೆ. ಅದಕ್ಕೆ ಯಾರವನು ಪರಿಪೂರ್ಣವಾಗಿ ಸರ್ವಜ್ಞತ್ವವನ್ನು ಪಡ್ಕೊಂಡಿದ್ದಾರೆ. ತದೇವ ಪ್ರಾಪ್ಯ ಲಬ್ಧ್ವಾ ಕಿಂ. ಹೀಗೆ ಇಂತಹ ಅನಾಪ ಆದಿಮಧ್ಯಾಂತ ರಹಿತವಾಗಿರ್ತಕ್ಕಂತಹ ಈ ಪರಮಾತ್ಮನನ್ನು ಅನುಭವ ಪರ್ಯಂತವಾಗಿ ಲಬ್ಧವಾದರೆ ಕಂಡುಕೊಂಡು, ತಿಳಿದುಕೊಂಡು, ಅನುಭವಕ್ಕೆ ತಂದುಕೊಂಡು ಕಿಂ ಅತಃ ಪರಂ, ಅದರಿಂದ ಮುಂದಕ್ಕೆ ಏನು ಮಾಡ್ತಾನವನು? ಯಾತಕ್ಕೆ ಅಂದರೆ ಅಸ್ಮಾತ್ ಆತ್ಮಲಾಭಾತು ಊರ್ಧ್ವಂ ಈಹತೆ. ಇಂತಹ ಆತ್ಮಲಾಭ, ಆತ್ಮಜ್ಞಾನವನ್ನೇ ಪಡೆದುಕೊಂಡ್ಬಿಟ್ಟ. ಅದು ಏನು? ಕಟ್ಟ ಕಡೆಯ ಗತಿ ಅದು, ಪ್ರತಿಯೊಬ್ಬ ಜೀವನ ಪರಮಗತಿ ಅದು. ಅದನ್ನು ಪಡ್ಕೊಂಡ್ಬಿಟ್ಟ. ಆಯಿತು, ಕಂಡ್ಕೊಂಡ ಮೇಲೆ ಈ ಒಂದು ನಿಷ್ಪ್ರಯೋಜಕವಾಗಿರ್ತಕ್ಕಂತಹ ಇತರ ಒಂದು ಬಯಕೆಗಳು ಮತ್ತು ನಿಷ್ಪ್ರಯೋಜಕವಾದದ್ದನ್ನು ಮಾಡಬೇಕು ಅಂತಕ್ಕಂಥ ಒಂದು ಕ್ರಿಯೆ ಮತ್ತು ಅದಕ್ಕಾಗಿ ಪ್ರಯತ್ನ, ಇದನ್ನೆಲ್ಲ ಯಾತಕ್ಕೆ ಮಾಡ್ತಾನವನು? ಯಾಕೆ? ನಿಷ್ಪ್ರಯೋಜಕ ಎಲ್ಲ. ಆದ್ದರಿಂದ ಅವನು ಯಾತಕ್ಕೆ ಮಾಡ್ತಾನೆ? ಯಾತಕ್ಕೆ ಮಾಡ್ತಾನೆ ಅಂತಂದರೆ ಇಲ್ಲಿ ನಿಷೇಧಾತ್ಮಕವಾಗಿ ತೆಗೆದುಕೊಂಡಿದ್ದಾರೆ. ಅಂದರೆ ಮಾಡೋದಿಲ್ಲ ಅಂತ ಅರ್ಥ. ಮಾಡೋದಕ್ಕೆ ಏನಿದೆ? ಮಾಡೋದಿಲ್ಲ ಅಂತ ಅನ್ನೋದು ತಪ್ಪೆ. ಯಾಕೆಂದರೆ ಮಾಡೋದಿಲ್ಲ ಅಂದರೆ ಏನಾದರೂ ಇರಬೇಕಲ್ಲ, ಎರಡನೇ ವಸ್ತು. ಮಾಡಲ್ಪಡತಕ್ಕಂತಹ ಒಂದು ವಸ್ತು ಇದ್ದರೆ ಅದನ್ನು ಇವನು ಮಾಡ್ತಾನೆ ಅಥವಾ ಬಿಡ್ತಾನೆ ಅಂತ ಹೇಳ್ಬೋದು. ಮಾಡಲ್ಪಡತಕ್ಕಂಥ ದ್ವಿತೀಯ ವಸ್ತುವೇ ಇಲ್ಲ, ಹೌದು ತಾನೆ? ಆದ್ದರಿಂದ ಯಾವುದೂ ಕೂಡ ಇವನಿಗೆ ಅನ್ವಯಿಸೋದಿಲ್ಲ, ಏನೂ ಇಲ್ಲ. ಇವನು ಏಕಮೇವಾದ್ವಿತೀಯವಾದ ಪರಬ್ರಹ್ಮ ತತ್ವವೇ ಆಗಿದ್ದಾನೆ. ಅದನ್ನೇ ತತ್ವಮಸಿ ಅಂತ ಹೇಳ್ತಕ್ಕಂಥದ್ದು ಛಾಂದೋಗ್ಯದಲ್ಲಿ. ಇಂತಹ ನಿಷ್ಪ್ರಯೋಜಕವಾದ ಯಾವ ಕ್ರಿಯೆಯಲ್ಲೂ ಕೂಡ ತೊಡಗಿಕೊಳ್ಳುವುದಿಲ್ಲ, ಆಸೆ ಪಡುವುದಿಲ್ಲ. ಅದಕ್ಕೊಂದು ಭಗವದ್ಗೀತಾ ವಾಕ್ಯ ಹೇಳ್ತಾ ಇದ್ದಾರೆ, ನೈವ ತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ ನ ಚಾಚ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯ ಅಂತಕ್ಕಂಥದ್ದು ಈ ಶ್ಲೋಕ ಇದೆಯಲ್ಲ, ಅದನ್ನು ಉದಾಹರಣೆ ಮಾಡಿ ಅವನು ಯಾತಕ್ಕೆ ಬಯಸ್ಯಾನು ಅಂತ ಹೇಳ್ತಾರೆ. ಇದನ್ನು ಹೇಳ್ತಕ್ಕಂಥದ್ದು ಈ ಬೃಹದಾರಣ್ಯಕದಲ್ಲೂ ಇದೆ ನೋಡಿ. ಆತ್ಮಾನಂಚೇದ್ವಿಜಾನೀಯಾತ್ ಅಯಮಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನುಸಂಜ್ವರೇತ್. ಒಂದ್ಸರಿ ಆತ್ಮತತ್ವ ತಿಳಿದುಕೊಂಡು ಬಿಟ್ಟ ಅಂದರೆ ಏನನ್ನ ಬಯಸಿ ಯಾವುದಕ್ಕೆ ತಾನೇ ಈ ಶರೀರವನ್ನು
ದಂಡನೆಗೆ ಒಳಪಡಿಸಿಯಾನು, ಕ್ರಿಯೆಗೆ ಒಳಪಡಿಸಿಯಾನು, ಪ್ರಯತ್ನ ಪಟ್ಟ ಏನೂ ಇಲ್ಲ ಅಂತಕ್ಕಂಥದ್ದು. ಇದು ಆ ಭಾಷ್ಯ ಭಾಗ. ವಿವೃತ್ತಿ ಭಾಗವನ್ನು ನೋಡೋಣ. ಬ್ರಹ್ಮಜ್ಞಾನಿ ಕೃತಕೃತ್ಯ. ಈ ಬ್ರಹ್ಮಜ್ಞಾನಿ ಕೃತಕೃತ್ಯ. ಕೃತ್ಯ ಅಂತಂದ್ರೆ ಏನು? ಈ ಒಂದು ಕೃತ್ಯ ಮಾಡಬೇಕಾದದ್ದು. ಕರ್ತುಂ ಯೋಗ್ಯಂ, ಹೌದು ತಾನೆ? ಮಾಡಬೇಕಾದಂಥ ಒಂದು ಅದು ಅದನ್ನೆಲ್ಲ ಏನಾಗಿದೆ? ಇವನು ಮಾಡಿದವನಂತೆ ಆಗಿಬಿಟ್ಟಿದ್ದು. ಎಲ್ಲವನ್ನೂ ಮಾಡಿದ್ದಾನೆ. ಎಲ್ಲ ಜ್ಞಾನವೂ ಕೂಡ ಇವನಿಗೆ ಬಂದುಬಿಟ್ಟಿದೆ. ವೇದಾಂತ ಅನ್ನೋದಕ್ಕೆ ಅರ್ಥ ಹೇಳಿದ್ದಲ್ಲ ನೆನ್ನೆ ದಿವಸ. ಎಲ್ಲ ತಿಳುವಳಿಕೆಯು ಜ್ಞಾನವೂ ಕೂಡ ಎಲ್ಲಿ ಪರಿಸಮಾಪ್ತವಾಗಿ ಬಿಡುತ್ತದೆಯೋ ಅದು ಯಾವುದರ ಪ್ರಯೋಜನವೂ ಇಲ್ಲವೇ ಇಲ್ಲ. ಯಾವ ಋಗ್ವೇದದಿಂದ ಏನೋ ಪ್ರಯೋಜನವಿಲ್ಲ, ಯಜುರ್ವೇದದಿಂದ ಏನೋ ಯಾವುದರಿಂದ ಪ್ರಯೋಜನ, ಎಲ್ಲವೂ ಅಲ್ಲಿ ಮುಕ್ತಾಯಗೊಂಡು ಬಿಟ್ಟಿದೆ. ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಬಿಟ್ಟಿವೆ. ಆ ಒಂದು ಪದಕ್ಕೆ ಹೆಸರು ಆ ವೇದಾಂತ ಅಂತ. ಆ ಪದ, ಆ ಒಂದು ತತ್ವ ಇದೆಯಲ್ಲ, ಅದನ್ನು ಹೇಳತಕ್ಕಂತಹ ಒಂದು ಭಾಗಕ್ಕೆ ಹೆಸರಾಯಿತು ವೇದಾಂತ. ವೇದಾಂತ ಅಂತ ಇಂತಹ ಪದ. ಬ್ರಹ್ಮಜ್ಞಾನಿ ಇಂತಹವನು, ಕೃತಕೃತ್ಯನು. ಯೇ ತಾಂ ಕೃಷ್ಣಾಂ, ಈ ಒಂದು ಪರಿಪೂರ್ಣವಾದ, ಈ ಪರಿಪೂರ್ಣವಾದ ಅಂತ ಯಾಕೆ ಹೇಳಿದ್ದಾರೆ? ಇಲ್ಲಿ ಹೇಳಿಬಿಟ್ಟಿದ್ದಾರೆ ನೋಡಿ. ಅದನ್ನೇ ಇಲ್ಲಿ ಹೇಳಬೇಕು ಅಂತ ಮಾಡಿ ಹೇಳಿಬಿಟ್ಟಿದ್ದಾರೆ. ಯೇ ತಾಂ ಕೃಷ್ಣಾಂ ಸರ್ವ ವಿಷಯತ್ವಾತ್. ಕೃಷ್ಣ ಅಂದರೆ ಪರಿಪೂರ್ಣವಾದ. ಪರಿಪೂರ್ಣವಾದನೇನು? ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಅಂದರೆ ಇಂಥದ್ದನ್ನು ಬಿಟ್ಟಿವಿ ಅಂತಕ್ಕಂಥದ್ದು ಇಲ್ಲ. ಹೌದೇ? ಬೇರೆ ದರ್ಶನಗಳಲ್ಲೂ ಇದೆಯಲ್ಲ ಆ ಥರ ಅಂದರೆ ಇಲ್ಲ, ಇಲ್ಲ, ಹಾಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ ಸ್ವಾಮಿಪಾದರು. ನತು ಕಪಿಲ ಬುದ್ಧಾದಿವತ್ ಅನಾತ್ಮ ಮಾತ್ರ ಜ್ಞತ್ವಾತ್ ಅಕೃಷ್ಣಾಂ ಇತಿ ಭಾವ. ಈ ಕಪಿಲರ ದರ್ಶನ, ಕಾಪಿರ ದರ್ಶನ ಇದೆ, ಸಾಂಖ್ಯ ದರ್ಶನ, ಮತ್ತು ಬೌದ್ಧ ದರ್ಶನ ಇದೆ, ಬುದ್ಧನಿಂದ ಬಂದದ್ದು. ಇದರಂತೆ ಅವರೆಲ್ಲ ಏನು ಮಾಡಿದ್ದಾರೆ? ಅನಾತ್ಮ ಮಾತ್ರ ಜ್ಞಾತ್, ಅನಾತ್ಮ ಮಾತ್ರ ಜ್ಞಾತ. ಅವರೇನು? ಕೇವಲ ಅನಾತ್ಮ ವಿಷಯಗಳನ್ನೇ ಅವರು ತಿಳಿದುಕೊಂಡಿದ್ದಾರೆ. ಅದನ್ನೇ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕಪಿಲರು ಬಂದರು, ಅದ್ಯಾವುದು ಅನಾತ್ಮ ಪ್ರಧಾನವನ್ನು ತಿಳ್ಕೊಂಡ್ರು. ಬೌದ್ಧರು ಬಂದರು, ಅದು ಯಾವುದು ಅನಾತ್ಮ, ಅದು ದೃಶ್ಯ ವಿಜ್ಞಾನ ಅಂತ ಹೇಳಿಬಿಟ್ರು ಅವರು. ಹೀಗೆ ಇವರೆಲ್ಲರೂ ಕೂಡ ಏನು? ಅಕೃಷ್ಣರು ಇವರು. ಯಾಕೆ? ಯಾವುದೋ ಕಾರ್ಯದಲ್ಲೇ ಅಷ್ಟರಲ್ಲೇ ತಿಳ್ಕೊಳ್ಳೋದ್ರಲ್ಲೇ ಮಗ್ನರಾಗಿಬಿಟ್ಟಿದ್ದಾರೆ ಅಂಥೇಳಿ. ಇದು ಆ ಥರ ಅಲ್ಲ. ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ. ಇದನ್ನು ತಿಳಿದರೆ ಅಂಥ ಜ್ಞಾನ ಇದು. ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವವಿಧಂ ವಿಜ್ಞಾತ ಭವತಿ ಅಂತ ಮುಂಡಕೋಪನಿಷತ್ತಿನ ಇದೆ ಪ್ರಸಿದ್ಧವಾದ ಮಂತ್ರ. ಅದನ್ನು ಉದಾಹರಣೆ ಕೊಟ್ಟಿದ್ದಾರೆ. ನೀತಿ ಪರಮಾತ್ಮ ವಿಜ್ಞಾನೇನೈವ ಸರ್ವಜ್ಞತ್ವ ಆಪ್ತಿಶ್ರವಣಾತ್. ಸರ್ವಜ್ಞತ್ವ ಆಪ್ತಿಶ್ರವಣಾತ್. ಹೀಗೆ ಯಾವುದರಿಂದಲೂ ಇಲ್ಲ. ಪ್ರಧಾನವನ್ನು ತಿಳಿದುಕೊಳ್ಳುವುದರಿಂದಲೂ ಸರ್ವಜ್ಞತ್ವ ಬರೋದಿಲ್ಲ, ಮತ್ತು ವಿಜ್ಞಾನವನ್ನು ತಿಳಿದುಕೊಳ್ಳುವುದರಿಂದಲೂ ಬರೋದಿಲ್ಲ, ಮತ್ತು ಇನ್ನೊಂದು ಅಣುವಾಗಲಿ ಯಾವುದರಿಂದಲೂ ಬರೋದಿಲ್ಲ. ಯಾವುದರಿಂದ ಬರುತ್ತೆ? ಪರಮಾತ್ಮ ಜ್ಞಾನದಿಂದ ಮಾತ್ರ ಬರತಕ್ಕಂಥದ್ದು. ಅದರಿಂದಲೇ ಸರ್ವಜ್ಞ ಪ್ರಾಪ್ತಿ ಎನ್ನುವುದನ್ನು ಶ್ರವಣಾತ್, ಶ್ರುತಿಯು ಬಾರಿ 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 ಹೇಳುತ್ತಿದೆ. ಆದ್ದರಿಂದ ಇಂತಹ ತದೇವಂ ಕೃಷ್ಣಾಂ ಸರ್ವಜ್ಞತಾಂ ಪ್ರಾಪ್ಯ, ಇಂತಹ ಪರಿಪೂರ್ಣವಾದ ಸರ್ವಜ್ಞತ್ವವನ್ನು ಪಡೆದುಕೊಂಡು ಅತಯೇವ ಅದ್ವಯಂ ಬ್ರಾಹ್ಮಣ್ಯಂ ಪದಂ ಪ್ರಾಪ್ಯ, ಇದೇ ಅದ್ವಯವಾಗಿರತಕ್ಕಂಥ ಬ್ರಾಹ್ಮಣ್ಯ ಪದ. ಇದಕ್ಕೆ ಹೆಸರು ಬ್ರಾಹ್ಮಣ್ಯ ಪದ. ಬ್ರಾಹ್ಮಣ್ಯ ಪದ ಅಂದ್ರೇನು? ಬ್ರಹ್ಮಕ್ಕೆ ಸಂಬಂಧಪಟ್ಟ ಪದ. ಬ್ರಹ್ಮವೇ, ಬ್ರಹ್ಮನಕ್ಕೆ ಸಂಬಂಧಪಟ್ಟ ಅಂದ್ರೇನು? ಬ್ರಹ್ಮ ಇದೆ, ಅದಕ್ಕೆ ಸಂಬಂಧಪಟ್ಟದ್ದು. ದೇವಲೋಕ, ದೇವತೆಗಳು ಇದ್ದಾರೆ, ಅವರಿಗೆ ಇರತಕ್ಕಂಥ, ಅವರಿಗೆ ಸಂಬಂಧಪಟ್ಟದ ಲೋಕ. ಹಾಗಲ್ಲ ಇದು. ಇದು ಬ್ರಹ್ಮ ಲೋಕ ಅಂತಂದರೆ ಬ್ರಹ್ಮೈವ ಲೋಕ. ಬ್ರಹ್ಮಣ ಲೋಕ ಅಂತ ಅರ್ಥವಲ್ಲ, ಬ್ರಹ್ಮದ ಲೋಕ ಅಂತ ಅರ್ಥವಲ್ಲ. ಬ್ರಹ್ಮೈವ ಲೋಕ. ಲೋಕ ಅಂದ್ರೆ ಯಾವುದು? ಬ್ರಹ್ಮಕ್ಕಿಂತ ಬಿಟ್ಟು ಯಾವ ಲೋಕ ಇದೆ? ಯಾವುದು? ಅದೇ ಬ್ರಹ್ಮ ಅಂತ. ಈ ಬ್ರಹ್ಮೈವ ಲೋಕ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಮತ್ತು ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಂಥ ಬ್ರಾಹ್ಮಣ್ಯ ಪದ, ಯಾವನು ಬ್ರಾಹ್ಮಣ ಅಂತನ್ನುವುದನ್ನು ಈ ಒಂದು ಯಾಜ್ಞವಲ್ಕ್ಯರು ಗಾರ್ಗಿಗೆ ಹೇಳ್ತಕ್ಕಂಥ ಸಂದರ್ಭ ಅದನ್ನು ಕೋಟ್ ಮಾಡಿದ್ದಾರೆ ಸ್ವಾಮಿಪಾದರವರು. ಏತದಕ್ಷರಂಗಾರ್ಗಿ ವಿದಿತ್ವಾ ಸ್ಮಾಲ್ಲೋಕಾತ್ ಪ್ರೈತಿ ಸ ಬ್ರಾಹ್ಮಣ.
ಈ ಒಂದು ಅಕ್ಷರ ತತ್ವವನ್ನು, ಪರಮಾತ್ಮ ತತ್ವವನ್ನು, ಎಂತಹ ಪರಮಾತ್ಮ ತತ್ವ ಅಲ್ಲಿ ಬೇರೆ ಬೇರೆಯಾಗಿ ಹೇಳಿದ್ರು. ಎಲ್ಲಿ ಬೃಹದಾರಣ್ಯ, ಇಲ್ಲಿ ಪ್ರಕೃತಕ್ಕೆ ಪರಮಾತ್ಮ ತತ್ವ ಯಾವುದು? ಚತುಷ್ಕೋಟಿ ವರ್ಜಿತವಾದ ಪರಮಾತ್ಮ ತತ್ವ ಇದು. ಇಂತಹ ಚತುಷ್ಕೋಟಿ ವರ್ಜಿತವಾದ ಪರಮಾತ್ಮ ತತ್ವ ಇದೆ, ಅದಕ್ಕೆ ಅಕ್ಷರ ಅಕ್ಷರ ಅಂತ ಹೇಳ್ತಾರೆ. ಅದನ್ನು ತಿಳಿದುಕೊಂಡು ಯಾವನು ಈ ಲೋಕದಿಂದ ಪ್ರಯಾಣ ಮಾಡುತ್ತಾನೋ ಅವನು ಬ್ರಾಹ್ಮಣ. ಇಲ್ಲಿ ಈ ಲೋಕದಿಂದ ಪ್ರಯಾಣ ಮಾಡುತ್ತಾನೋ ಅಂತ ಇವೆಲ್ಲ ನೋಡಿ, ಇವು ಗುರುಮುಖೇನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅರ್ಥವಾಗುತ್ತಷ್ಟೆ. ಏನು ಹೇಳ್ಬಿಟ್ರು? ಅಸ್ಮಾಲ್ ಲೋಕಾತ್ ಪ್ರೈತಿ, ಈ ಲೋಕದಿಂದ ಎಲ್ಲಿ ಹೋಗೋದು? ಬೇರೆ ಲೋಕ. ಬ್ರಹ್ಮಭಾವ ಪಡ್ಕೊಂಡ ಮೇಲೆ ಪಡೆದುಕೊಳ್ಳಬೇಕಾದಂಥ ಯಾವ ಲೋಕವೂ ಇಲ್ಲ ಅಂತ ಹೇಳಿದ ಮೇಲೆ ಪ್ರೈತಿ ಏನು? ಅಸ್ಮಾಲ್ ಲೋಕಾತ್ ಪ್ರೈತಿ, ಇಲ್ಲಿಂದ ಬಿಟ್ಟು ಇಲ್ಲಿ ಸತ್ತು ಹೋಗುತ್ತಾ, ಏನದು ಅರ್ಥ? ಅರ್ಥವೇ ಇಲ್ಲ. ಅಂದ್ರೇನು? ಈ ಒಂದು ಅಜ್ಞಾನಪೂರ್ವಕವಾದ ಶರೀರವನ್ನು ಬಿಟ್ಟು ಅಂತ ಅರ್ಥ ಅಷ್ಟೆ. ಬ್ರಹ್ಮಸೂತ್ರ ಭಾಷೆಯಲ್ಲಿ ತತ್ವ ಸಮನ್ವಯಾತ್ ಅನ್ನುವುದರಲ್ಲಿ ಪೂರ್ಣವಾಗಿ ಹೇಳಿದ್ದಾರೆ. ಇದು ಶರೀರೇ ಪತಿತೆಯ ಶರೀರತ್ವಂ ಸ್ಯಾತ್ ನ ಜೀವತಃ ಇತಿ ಚೇತ್ ಅಂತ ಪೂರ್ವ ಪಕ್ಷಿಗೆ ಉತ್ತರ ಹೇಳ್ತಾರೆ ಭಗವಾನ್ ಶಂಕರರು. ನ ಸಶರೀರತ್ವಸ್ಯ ಮಿಥ್ಯಾಜ್ಞಾನ ನಿಮಿತ್ತತ್ವಾತ್ ನ ಹಿ ಆತ್ಮನಃ ಶರೀರಾತ್ಮಾಭಿಮಾನ ಲಕ್ಷಣಂ ಮಿಥ್ಯಾಜ್ಞಾನಂ ಭುಕ್ತ್ವಾ ಅನ್ಯತಃ ಸಶರೀರತ್ವಂ ಶಕ್ಯಂ ಕಲ್ಪಯಿತು. ಏನು ವಾಕ್ಯಗಳಿವೆಲ್ಲ ನೋಡಿ. ಹೀಗೆ ಇಂತಹ ಅವಿದ್ಯಾಗ್ರಸ್ತವಾದ ಶರೀರವನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಅರ್ಥ. ಬೇರೆ ಲೋಕಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಅವಿದ್ಯೆಯಿಂದ ವ್ಯಾಪ್ತವಾಗಿರತಕ್ಕಂತಹ, ಅವಿದ್ಯೆಯ ಕಾರ್ಯವಾಗಿರತಕ್ಕಂತಹ ಈ ಶರೀರವನ್ನೇ ಬಿಟ್ಟು ಅವಿದ್ಯೆಯ ಕಾರ್ಯವಾಗಿರತಕ್ಕಂಥ ಈ ಲೋಕದಿಂದ ಬಿಟ್ಟು ಹೊರಡ್ತಾನೆ. ಅಂದರೆ ಅವಿದ್ಯೆನ ಕಳ್ಕೊಂಡು ಯಾವ ಲೋಕ ಇಲ್ಲ, ಶರೀರ ಇಲ್ಲ, ಏನೂ ಇಲ್ಲ, ಇದನ್ನು ಬಿಟ್ಟು ಹೊರಡ್ತಾ ಇದ್ದಾನೆ ಅಂತ ಅರ್ಥ. ಸತ್ತು ಇನ್ಯಾವುದೋ ಲೋಕಕ್ಕೆ ಹೋಗ್ತಾನೆ ಅಂತ ಅರ್ಥವಲ್ಲ. ನೋಡಿ ಇಲ್ಲಿ ಅಸ್ಮಾನ ಅವರು ಬ್ರಾಹ್ಮಣ ಅಂಥೇಳಿ ಇತಿ ಆತ್ಮವಿಜ್ಞಾನೇನ ಮಿಥ್ಯಾಗ್ರಹ ವಿಷಯಂ ಸಂಸಾರ ಲೋಕಂ ಅತೀತಸ್ಯೈವ ಬ್ರಾಹ್ಮಣ್ಯ ಅವಧಾರಣಾತ್. ಹೀಗೆ ಆತ್ಮಜ್ಞಾನದ ಮೂಲಕವಾಗಿ, ಆತ್ಮಜ್ಞಾನವನ್ನು ಪಡೆಯುವುದರ ಮೂಲಕ ಮಿಥ್ಯಾಗ್ರಹ ವಿಷಯಂ, ಕೇವಲ ಈ ಮಿಥ್ಯಾಜ್ಞಾನಕ್ಕೆ ಮೀಸಲಾಗಿರತಕ್ಕಂಥ ವಿಷಯದ, ಮಿಥ್ಯಾಜ್ಞಾನಕ್ಕೆ ವಿಷಯವಾಗಿರತಕ್ಕಂಥದ್ದು ಇವೆಲ್ಲ ಯಾವುದು? ಈ ಸಂಸಾರ ಲೋಕ ಅಂತಕ್ಕಂಥದ್ದು. ಈ ಲೋಕವನ್ನು ಬಿಟ್ಟು ಹೋಗ್ತಾನೆ, ಸಂಸಾರ ಲೋಕ, ಈ ಮಿಥ್ಯಾಜ್ಞಾನಕ್ಕೆ ಸಂಬಂಧಪಟ್ಟ ಸಂಸಾರ ಲೋಕವನ್ನು ಬಿಟ್ಟು ಹೋಗ್ತಾನೆ ಅಂತ ಅರ್ಥ. ಸಂಸಾರ ಲೋಕಂ ಅತೀತ್ಯ, ಅದನ್ನು ಬಿಟ್ಟು ಏನು ಮುಂದೆ ಹೊರಡ್ತಾ ಅಂದರೆ ಯಾವ ಲೋಕವೇ ಇಲ್ಲದಂಥ ಲೋಕಾತೀತವಾದಂತಹ ಪದವನ್ನು ಇವನು ಪಡೆದುಕೊಂಡು ಬಿಡುತ್ತಾನೆ ಅಂತ ಅರ್ಥ. ಇದಕ್ಕೆ ಬ್ರಾಹ್ಮಣ್ಯ ಅಂತ ಹೇಳಿದ್ದಾರೆ. ಬ್ರಾಹ್ಮಣಿ ಅವಧಾರಣಾತ್ ಅಂದರೆ ಅವಧಾರಣೆ ಮಾಡಿ ಹೇಳಿದ್ದಾರೆ ಅಂಥೇಳಿ. ಅದು ಇನ್ನೂ ಒಂದು ಪದ ಹೇಳಿ, ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ, ಹಿಂದೆ ಹೇಳಿದೆಲ್ಲ ಅದೇನೆ. ಇದೇ ಬ್ರಾಹ್ಮಣನಿಗೆ ಒಂದು ನಿತ್ಯವಾದ ಮಹಿಮೆ ಇದು. ಅಂದರೆ ಇದರಿಂದ ಅವನು ಜಾರಿ ಬೀಳುವ ಸಂಭವವೇ ಇಲ್ಲ. ಇತೀಚ ನೇತಿ ನೇತ್ಯಾದಿ ಲಕ್ಷಣ ಬ್ರಹ್ಮವಿಧ ಏವ. ಹೀಗೆ ಎಂತಹ ಬ್ರಹ್ಮ ಇವನು? ನೇತಿ ನೇತ್ಯಾದಿ ಲಕ್ಷಣ ಬ್ರಹ್ಮ. ಇಂತಹ ಬ್ರಹ್ಮವನ್ನು ತಿಳಿದುಕೊಳ್ಳಬೇಕು. ಯಾವುದು ಸಗುಣ ಬ್ರಹ್ಮ ಅಲ್ಲ. ನೇತಿ ನೇತ್ಯಾದಿ ಲಕ್ಷಣ ಬ್ರಹ್ಮ ಅಂತಂದ್ರೆ ಒಂದೇ. ಇಲ್ಲಿ ಹೇಳಿರ್ತಕ್ಕಂತಹ ಚತುಷ್ಕೋಟಿ ವರ್ಜಿತವಾದ ಬ್ರಹ್ಮ ಅಂತಂದ್ರೆ ಒಂದೇ. ಬೃಹದಾರಣ್ಯಕದಲ್ಲಿ ನೇತಿ ನೇತಿ ವಿಲಕ್ಷಣವಾದ ಬ್ರಹ್ಮ ಅಂತ ಹೇಳಿದ್ದಾರೆ. ನೇತಿ ನೇತಿ ವಿಲಕ್ಷಣ ಬ್ರಹ್ಮ ಇಲ್ಲಿ ಹೇಳಿದ್ದಾರೆ ಚತುಷ್ಕೋಟಿ ವರ್ಜಿತ ಬ್ರಹ್ಮ ಅಂತ ಅಷ್ಟೆ. ಬ್ರಹ್ಮ ಇದೆಯವ ಇವನಿಗೆ ಏನಾಗುತ್ತೆ? ಆ ಬ್ರಹ್ಮವಿದನಿಗೆ ಹಾನಿ ವೃದ್ಧಿ ರಹಿತ ನಿತ್ಯ ಮಹಿಮತ್ವೇನ, ಯಾವ ಹಾನಿಯೂ ಇಲ್ಲ, ವೃದ್ಧಿಯೂ ಇಲ್ಲ. ಉಚ್ಚ ಅವಚ, ಉಚ್ಚಾವಚ ಅಂತ ಹೇಳ್ತೀವಲ್ಲ, ಉಚ್ಚ ಮತ್ತು ಅವಚ ಅಂದರೆ ಮೇಲೇರೋದು, ಕೆಳಗೆ ಬರೋದು, ಉತ್ಕೃಷ್ಟ ನಿಕೃಷ್ಟ ಅಂದರೆ ದ್ವಂದ್ವ ಅಂತ ಅರ್ಥ. ಹೀಗೆ ದ್ವಂದ್ವರಹಿತವಾದ ಮಹಿಮೆಯಿಂದ ಯಾವಾಗಲೂ ಇರ್ತಾನೆ. ದ್ವಂದ್ವಾತೀತನೇ ಇವನು ಬ್ರಾಹ್ಮಣ. ಮುಖ್ಯ ಬ್ರಾಹ್ಮಣ್ಯವೇ ಇದು. ಮುಖ್ಯವಾದ ಬ್ರಾಹ್ಮಣ್ಯ ಅಂದರೆ ಇದು. ಸುಮ್ಮನೆ ಏನ್ರಿ ಏನಪ್ಪ ಯಾವ ಜಾತಿ ಕಾಲಂ ತುಂಬು, ಯಾನು ಬ್ರಾಹ್ಮಣ ತುಂಬ್ತಾನಕ್ಕ ಏನು ಬಂತು? ಅದಲ್ಲ. ಇದು ಹೇಳಿರ್ತಕ್ಕಂಥ ಅದು ಇರಲಿ, ಅದು ಬೇಡ ಅಂತ ನಾವೇನು ಹೇಳ್ತಾ ಇಲ್ಲ.
ಅದು ಇರಲಿ. ಬಟ್ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಉಪನಿಷತ್ತಿನಲ್ಲಿ ಈ ಒಂದು ಬ್ರಾಹ್ಮಣ್ಯ ಪದವನ್ನು ಕೀದೃಶಂಚ ಪದಂ ಅದು ಹೇಗಿದೆ ಅಂದರೆ ಅನಾಪನ್ನಾದಿ ಮಧ್ಯಾಂತಂ. ಆ ಪದ ಹೇಗಿದೆ ಅಂತಂದರೆ ಅನಾಪನ್ನಾದಿ ಮಧ್ಯಾಂತಂ. ಏನು ಹಾಗಂದರೆ ಅಂದರೆ ಆದಿ ಮಧ್ಯಾಂತ ಉತ್ಪತ್ತಿ ಸ್ಥಿತಿ ಲಯ ಅನಾಪನ್ನಾ ಅಪ್ರಾಪ್ತಾ ನ ವಿದ್ಯಂತೆ ಯಸ್ಯ ಅದ್ವಯಸ್ಯ ಪದಸ್ಯ ತದ್ ಅನಾಪನ್ನಾದಿ ಮಧ್ಯಾಂತಂ ಬ್ರಾಹ್ಮಣ್ಯಂ ಪದಂ ಸ್ವರೂಪಭೂತಂ. ಇದು ಆ ಒಂದು ಭಾಷ್ಯದಲ್ಲಿರ್ತಕ್ಕಂಥ ವಾಕ್ಯವನ್ನೇ ಸ್ವಾಮಿಪಾದರು ಇಳಿಸ್ಬಿಟ್ಟಿದ್ದಾರೆ. ಯಾಕೆಂದರೆ ಅಷ್ಟು ಸರಳವಾಗಿರ್ತಕ್ಕಂಥ ಭಾಷೆಯಲ್ಲಿ ಶಂಕರ ಭಗವತ್ಪಾದರು ಅನುಗ್ರಹ ಮಾಡಿದ್ದಾರೆ. ಇನ್ನು ಹೇಗೆ ಹೇಳಬೇಕು, ಇದಕ್ಕೇನಾದರೂ ವ್ಯಾಖ್ಯಾನ ಬರೆದು ಬಿಟ್ರೆ ಅದು ಯಾವನಿಗೂ ಅರ್ಥವಾಗೋದಿಲ್ಲ ಆ ವ್ಯಾಖ್ಯಾನ. ಆದ್ದರಿಂದ ಸ್ವಾಮಿಪಾದರು ಏನು ಮಾಡಿದ್ರು, ಅದೇ ವಾಕ್ಯ ತೆಗೆದಿಲ್ಲಿ ಹಾಕ್ಬಿಟ್ರು. ಯಾಕೆ, ಇದಕ್ಕಿಂತ ಸರಳವಾಗಿ ಸುಸೂತ್ರವಾಗಿ ನೇರವಾಗಿ ಹೇಳತಕ್ಕಂತಹ ಇನ್ನೊಂದು ಕ್ರಮ, ಇನ್ನೊಂದು ವಾಕ್ಯ ರಚನೆ ಎಂಬತಕ್ಕಂಥದ್ದು ಇಲ್ಲ. ಅದನ್ನು ಕಂಡುಕೊಂಡು ಅದೇ ವಾಕ್ಯನ ಭಟ್ಟಿ ಇಡಿಸ್ಬಿಟ್ರಿಲ್ಲಿ. ಏನೋ ಇದನ್ನ ಅರ್ಥ ನಾವು ನೋಡ್ಕೊಂಡಿದ್ದೇವಲ್ಲ, ಅದೇ ಯಾವುದು ಉತ್ಪತ್ತಿ ಸ್ಥಿತಿ ಲಯರಹಿತವಾಗಿರ್ತಕ್ಕಂಥದ್ದು ಯಾವನು ಇಲ್ಲವೋ ಅದು ಯಾವುದು ಸ್ವರೂಪಭೂತವಾಗಿರ್ತಕ್ಕಂಥದ್ದು, ಅದು ಬ್ರಾಹ್ಮಣ್ಯಂ ಪದಂ. ಇದು ತದೇವ ಪ್ರಾಪ್ಯ, ಇಂತಹ ಬ್ರಾಹ್ಮಣ್ಯ ಪದವಿಯನ್ನು ಪ್ರಾಪ್ಯ ಪಡೆದುಕೊಂಡು ಲಬ್ಧ್ವಾ ಅಂತ ಪ್ರಾಪ್ತ ಆತಃ ಪರಂ ಅಂದರೆ ಅಲ್ಲಿಂದ ಮುಂದಕ್ಕೆ, ಅಂದ್ರೇನು, ಆ ಪಡೆದುಕೊಂಡ ಮೇಲೆ ಆತ್ಮಲಾಭಾದೂರ್ಧಂ, ಇಂತಹ ಆತ್ಮಲಾಭವಾದ ಮೇಲೆ ಅಲ್ಲಿಂದ ಮುಂದಕ್ಕೆ ಕಿಂ ಇತಿ ಈಹತೆ ಚೇಷ್ಟತೆ. ಚೇಷ್ಟತೆ ಅಂತ ನೋಡಿ ಇಲ್ಲಿ ಬರೆದಿದ್ದಾರೆ, ಅಲ್ಲೂ ಇದೆ ಕಿಮಿತಿ ಈಹತೆ ಚೇಷ್ಟತೆ. ಈ ಚೇಷ್ಟಾಯಾಮದ ಧಾತ್ವರ್ಥ ಅದನ್ನೇ ತೆಗೆದುಕೊಂಡಿದೆ ಅಲ್ಲಿ. ಭಾಷ್ಯದಲ್ಲೂ ಕೂಡ ಊರ್ಧ್ವಂ ಈಹತೆ ಚೇಷ್ಟತೆ. ಯಾತಕ್ಕೆ ಅವನು ಪ್ರಯತ್ನ ಪಡ್ತಾನೆ, ಏನು ಕಾರ್ಯ ಮಾಡ್ತಾನೆ, ಏನಕ್ಕೆ ಕರ್ಮ ಮಾಡ್ತಾನೆ, ಯಾಕೆ ಅಂದರೆ ನಿಷ್ಪ್ರಯೋಜನತ್ವಾದ ಇತ್ಯರ್ಥ. ನೋಡಿ, ಇವೆಲ್ಲ ಭಾಷೆ ಇರತಕ್ಕಂಥ ಪದಗಳನ್ನೇ ಹಾಗಾಗಿ ಹಾಕ್ಬಿಟ್ಟಿದ್ದಾರೆ ಸ್ವಾಮಿಪಾದರು. ಯಾಕೆ, ಏನು ವ್ಯಾಖ್ಯಾನ ಮಾಡತಕ್ಕಂಥ ಪ್ರಶ್ನೆ ಇಲ್ಲ, ಮಾಡಿದರೆ ಗೊಂದಲ ಉಂಟಾಗ್ಬಿಡುತ್ತೆ, ಯಾರಿಗೂ ಅರ್ಥವಾಗೋದಿಲ್ಲ. ನೋಡಿ, ವ್ಯಾಖ್ಯಾನಕ್ಕೆ ಯೋಗ್ಯವಲ್ಲದ ಅತ್ಯಂತ ಸರಳವಾದ ಭಾಷೆಯಲ್ಲಿ ಇರ್ತಕ್ಕಂಥದ್ದೇ ಶಾಂಕರ ಭಾಷ್ಯ. ನೋಡೋಣ ಯಾವುದು ನಿಷ್ಪ್ರಯೋಜನ, ಇದು ಯಾವ ಪ್ರಯೋಜನವೂ ಇಲ್ಲ. ಯಾಕೆ, ಎಲ್ಲವನ್ನೂ ಪಡೆದುಕೊಂಡ ಆಗಿಬಿಟ್ಟಿದೆ. ಇವನು ಆಪ್ತ ಕಾಮನಾಗಿದ್ದಾನೆ, ಹೌದ್ ತಾನೆ? ಇವನು ಆಪ್ತ ಕಾಮ, ಆದ್ದರಿಂದಲೇ ಇವನು ಏನಾಗಿದ್ದಾನೆ, ಅಕಾಮ. ಒಂದಕ್ಕೊಂದು ಸಂಬಂಧ. ಆಪ್ತ ಕಾಮ ಅದು ಕಾರಣ, ಆದ್ದರಿಂದ ಆಪ್ತ ಕಾಮನಾಗಿರುವುದರಿಂದಲೇ ಇವನು ಅಕಾಮನಾಗಿದ್ದೇನೆ. ಬೇರೆ ಬಯಸ್ತಕ್ಕಂಥದ್ದು ಏನಿದೆ, ಎಲ್ಲ ಆಪ್ತ ಕಾಮ ಪಡ್ಕೊಂಡ್ಬಿಟ್ಟಿದ್ದಾನೆ. ಈ ಒಂದು ತೈತ್ರಿಯದಲ್ಲಿ ಅದ್ಭುತವಾಗಿರತಕ್ಕಂಥ ಬ್ರಹ್ಮವಿದ ಆಪ್ನೋತಿ ಪರಂ ಅಂದ್ಬಿಟ್ಟು ಅವನು ಎಲ್ಲವನ್ನೂ ಕೂಡ ಬ್ರಹ್ಮರ ಜೊತೆಯಲ್ಲಿ ಪಡೆದುಕೊಂಡು ಬಿಟ್ಟು ಸರ್ವಾನ್ ಕಾಮಾನ್ ಆಪ್ತ್ವ. ಅದಕ್ಕೆ ಅರ್ಥ ಎಲ್ಲ ಪೂರ್ಣ ವಿವರ ಬರೀತಾರದ್ದ, ಅಲ್ಲಿ ಬರೀತಾರೆ, ಅಲ್ಲಿ ನೋಡೋಣ. ಇಲ್ಲಿ ಬರೆದು ಬಿಟ್ರಿ, ಆತ್ಮಾನಂಚೇದ್ವಿಜಾನೀಯಾದಯಮಸ್ಮೀತಿ ಪುರುಷ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನು ಸಂಜ್ವರೇತ್. ಇದು ಬೃಹದಾರಣ್ಯಕ ವಾಕ್ಯ, ಅದನ್ನು ಉದ್ಧಾರ ಮಾಡದ್ದು. ಇದು ನೋಡಿ, ಸ್ವಾಮಿಗಳ ಕಣ್ಣಿಗೆ ಬೀಳದೇ ಇರತಕ್ಕಂತಹ ಇದಕ್ಕೆ ಸಂಬಂಧಪಟ್ಟ ಯಾವುದು ಅದು ಉಪನಿಷದ್ ವಾಕ್ಯ ಇರ್ಬೋದು, ಪುರಾಣ ವಾಕ್ಯ ಇರ್ಬೋದು, ಭಗವದ್ಗೀತಾ ವಾಕ್ಯ ಇರ್ಬೋದು, ಅಥವಾ ಇನ್ಯಾವುದೋ ಸ್ಮೃತಿ ವಾಕ್ಯ ಇರ್ಬೋದು, ಇದು ಯಾವುದು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಬೇಕಾದ್ರೆ. ನೋಡಿ, ಇದೆಲ್ಲ ನಮಗೆ ಗೊತ್ತಾಗೋದು ಎಲ್ಲಿ ಹೇಳಿ? ಸ್ವಾಮಿಗಳ ಒಂದು ಹೆಗ್ಗಳಿಕೆ, ಅವರ ಒಂದು ಶ್ರೈಷ್ಠ್ಯ ಅಂತಕ್ಕಂಥದ್ದು ಗೊತ್ತಾಗೋದು ಯಾವಾಗ ಹೇಳಿ? ಈ ಥರ ಅವ್ರ ಗ್ರಂಥವನ್ನು ಓದಿದಾಗ ಗೊತ್ತಾಗತ್ತೆ ಅಷ್ಟೆ. ಓದ್ದೇನೆ ಸುಮ್ಮನೆ ಹೌದಂತೆ ಕಣ್ರಿ ಸ್ವಾಮಿಗಳು ಬಹಳ ದೊಡ್ಡವರು ಅವರು ಅಂತ ಹೇಳ್ಕೊಂಡು ಹೋದರೆ ಏನಾಗುತ್ತೆ ಗೊತ್ತೇನು? ಅಯ್ಯೋ 10 ಜನ ಇದ್ದಾರೆ ಕಣ್ರಿ, ತೇಷು ಅನ್ಯತಮಃ ಅಷ್ಟೆ. ಇದೇನು ಅಷ್ಟು ಮಾತ್ರ ಅರ್ಥವಾಗುತ್ತೆ. ಇದು ಗ್ರಂಥ ಪರೀಕ್ಷೆ ಇಲ್ಲದೆ ಹೋಗ್ಬಿಟ್ರೆ ಸ್ವಾಮಿಗಳ ಒಂದು ವ್ಯಕ್ತಿತ್ವ ಅರ್ಥವೇ ಆಗಲ್ಲ ನಮಗೆ. ಮತ್ತು ಆತ್ಮಾನಂಚೇದ್ವಿಜಾನೀಯಾತ್ ಅಯಮಸ್ಮೀತಿ ಪುರುಷ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನು ಸಂಜ್ವರೇತ್.
ಕಿಮಿಚ್ಚನ್ ಯಾವುದಕ್ಕೆ ತಾನೇ ಏದನ್ನು ತಾನೇ ಬಯಸಿಯಾನು, ಮತ್ತೆ ಕಸ್ಯ ಕಾಮಾಯ ಯಾವ ಕಾಮಕ್ಕೋಸ್ಕರ ಅವನು ತೊಡಗಿಕೊಳ್ಳಾನು. ತೊಡಗಿಕೊಳ್ಳುವುದೂ ಇಲ್ಲ, ಕಾಮಕ್ಕೋಸ್ಕರ ಪ್ರಯತ್ನವನ್ನು ಮಾಡಲ್ಲ. ಏನು ಶರೀರ ಮನುಸಂಜೀವನೆ, ಶರೀರವನ್ನು ದಂಡನೆ ಒಳಪಡಿಸ್ತಾನೆ, ಏನೂ ಇಲ್ಲ. ಯಾಕೆ? ಆಪ್ತ ಕಾಮನಾಗಿ ಬಿಟ್ಟಿದ್ದಾನೆ. ಇತಿ ಶ್ರುತೇ ಆತ್ಮಲಾಭ ಅನ್ನ ಪರಂ ವಿದ್ಯತೆ. ಇದು ನೋಡಿ, ಆಪಸ್ತಂಭ ಸೂತ್ರದಿಂದ ಇರತಕ್ಕಂಥದ್ದು. ಆಪಸ್ತಂಭ ಅಲ್ಲ, ಆಪಸ್ತಂಭ. ಆಪಸ್ತಂಭ ಸೂತ್ರದಲ್ಲಿ ಇರತಕ್ಕಂಥದ್ದು ಇದು. ಆತ್ಮಲಾಭಾತ್ ನ ಪರಂ ವಿದ್ಯತೆ ಅಂತಕ್ಕಂಥದ್ದು ಈ ಒಂದು ಆಪಸ್ತಂಭ ಸೂತ್ರ. ಇದು ಈ ಯಜುರ್ವೇದಕ್ಕೆ ಸಂಬಂಧಪಟ್ಟ ಸೂತ್ರ. ಇದು ಪ್ರಸಿದ್ಧವಾದ ಸೂತ್ರ. ಹಾಗೆ ಋಗ್ವೇದಕ್ಕೆ ಪ್ರಸಿದ್ಧವಾದದ್ದು ಆಶ್ವರಾಯನ ಸೂತ್ರ. ಅದರಲ್ಲಿ ಈ ಗೃಹ್ಯ ಸೂತ್ರ ಇದೆ, ಶ್ರೌತ ಸೂತ್ರ ಇದೆ, ಅದು ಇರಲಿ. ಆಶ್ವರಾಯನ ಸೂತ್ರ ಹಾಗೆ ಅದೇ ರೀತಿ ಯಜುರ್ವೇದಕ್ಕೆ ಆಪಸ್ತಂಭ ಸೂತ್ರ ಇದು ಪ್ರಮಾಣ, ಆಧಾರ. ಎಲ್ಲ ಈ ಷೋಡಶ ಕರ್ಮಗಳಿಗೆ ಆಗಲಿ, ವಿಧಿ ವಿಧಾನಗಳಿಗೆ ಆಗಲಿ ಯಜುರ್ವೇದದ ಮೂಲಕವಾಗಿ ನಾವು ಮಾಡಿಸ್ಬೇಕಾದ್ರೆ ಆಪಸ್ತಂಭ ಸೂತ್ರಗಳೇ ಪ್ರಮಾಣ. ಮತ್ತು ಈ ಗೀತಾವಾಕ್ಯ ಹೇಳಿದ್ರು, ನೈವ ತಸ್ಯ ಕೃತೇನಾರ್ಥೋ. ಇದು ಆ ಭಾಷೆಯಲ್ಲೇ ಹೇಳ್ಬಿಟ್ಟಿದ್ದಾರಲ್ಲ, ಆಚಾರ್ಯರೇ ಕೋಟ್ ಮಾಡಿರ್ತಕ್ಕಂಥ ವಾಕ್ಯ. ನಾಕೃತೇನೇ ಕಶ್ಚನ ಅಂತಕ್ಕಂಥ ಈ ಭಗವದ್ಗೀತಾ ವಾಕ್ಯ ಇದು. ಇದರಿಂದ ಇಂತಹ ಅನಾಪನ್ನಾದಿ ಮಧ್ಯಾಂತವಾದ ಈ ಒಂದು ಅದ್ವಯವಾಗಿರ್ತಕ್ಕಂತಹ ಇದಕ್ಕೆ ಹೆಸರು ಬ್ರಾಹ್ಮಣ್ಯ ಪದ ಅಂತ ಹೆಸರು. ಇದನ್ನ ಯಾವನು ಪಡೆದುಕೊಂಡಿದ್ದಾನೆಯೋ ಅವನು ಯಾರವನು? ಅವನೇ ಸರ್ವಜ್ಞ. ಎಂತಹ ಸರ್ವಜ್ಞ? ಈ ಕಪಿಲ, ಕಣಾದರು, ಬುದ್ಧ ಇವರೂ ಸರ್ವಜ್ಞರೇ. ಇವರಂತೆ ಅಲ್ಲ. ಅವರೆಲ್ಲ ಏನು? ಅವರು ಯಾಕೆ? ಅವರು ಅನಾತ್ಮವನ್ನು ಹಿಡಿದು ಅದನ್ನೇ ಒಂದು ಗತಿ ಅಂತ ತಿಳಿದುಕೊಂಡಂಥ ಒಬ್ಬರ ಪರಮಾಣು ಅಂದರು, ಒಬ್ಬರ ಪ್ರಧಾನ ಅಂದರು, ಒಬ್ಬರು ವಿಜ್ಞಾನ ಅಂದರು, ಇನ್ನೊಬ್ಬರು ಇನ್ನೊಂದು ಅಂದರು. ಹಾಗೆ ಇವೆಲ್ಲ ಅನಾತ್ಮ. ಆದರೆ ಇವಕ್ಕೆಲ್ಲಕ್ಕೂ ಕೂಡ ಸಾಕ್ಷಿಭೂತವಾಗಿರತಕ್ಕಂತಹ, ಇವೆಲ್ಲಕ್ಕೂ ಕಾರಣವಾಗಿರತಕ್ಕಂತಹ ಆತ್ಮತತ್ವ ಅಂತ ಇದೆಯಲ್ಲ, ಅದು ಅನಾಪನ್ನಾದಿ ಮಧ್ಯಾಂತವಾಗಿರ್ತಕ್ಕಂಥದ್ದು. ಇಂತಹ ಪರಿಪೂರ್ಣವಾದ ಇಂತಹ ಒಂದು ಜ್ಞಾನವನ್ನು, ಅನಾದಿ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡೆ ಪರಿಪೂರ್ಣನಾಗ್ತಾನೆ, ಸರ್ವಜ್ಞ ಪ್ರಾಪ್ತವಾಗುತ್ತೆ. ಇಂಥ ಯಾತಕ್ಕೆ ಪ್ರಯತ್ನ ಪಡ್ತಾನೆ? ಏನು ಮಾಡ್ತಾನೆ? ಏನು ಮಾಡೋದಿಲ್ಲ. ಇದು ಬ್ರಹ್ಮಜ್ಞಾನಿಯ ಒಂದು ಸ್ಥಿತಿ. ಇದು ಹೌದು ತಾನೆ? ಈ ಲಕ್ಷಣ ಅಂತ ಹೇಳ್ತಕ್ಕಂಥದ್ದು ಒಂದು ಅಷ್ಟು ಸಮಂಜಸವಾಗೋದಿಲ್ಲ. ಲಕ್ಷಣ ಇದೆ ನೋಡಿ, ವಿಶೇಷಣ ಇದೆ, ಅಥವಾ ಇವೆಲ್ಲ ಇದೆಯಲ್ಲ, ಈ ಲಕ್ಷಣ ವಿಶೇಷಣ ಇದು ಯಾವುದೂ ಕೂಡ ಹೇಳೋ ಹಾಗಿಲ್ಲ. ಆದರೆ ಹೇಳದೇ ಇದ್ರೆ ವಿಧಿ ಇಲ್ಲ, ಗೊತ್ತಾಗೋದು ಹೇಗೆ? ಉಪದೇಶಾದಯಂ ವಾದೋ ಅಷ್ಟೇ. ಆದ್ದರಿಂದ ಈ ವಿಶೇಷಣ ಲಕ್ಷಣ ತಿಳ್ಕೊಳ್ಳುವವರೆಗೆ ಮಾತ್ರ. ಇದನ್ನು ತೈತ್ರಿಯದಲ್ಲಿ ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಇದೆಯಲ್ಲ, ಅದರಲ್ಲಿ ವಿಸ್ತಾರವಾಗಿ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ ಶಂಕರ ಭಗವತ್ಪಾದರು. ಲಕ್ಷಣ ಅಂದ್ರೇನು, ವಿಶೇಷಣ ಅಂತಂದ್ರೇನು, ಲಕ್ಷಣಕ್ಕೂ ವಿಶೇಷಣಕ್ಕೂ ಏನು ವ್ಯತ್ಯಾಸ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಅನ್ನೋದು ಯಾವುದು, ಅದು ಲಕ್ಷಣವೋ ಅಥವಾ ವಿಶೇಷಣವೋ, ಏನಂತ ಹೇಳಬೇಕು, ಇವೆಲ್ಲ ವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ತೈತ್ತಿರೀಯದಲ್ಲಿ. ಇರಲಿ, ಈಗ ಈ ಒಂದು 85ನೆಯ ಒಂದು ಭಾಷ್ಯ ಭಾಗ ಮುಗಿಯಿತು. 86ನೆಯ ಒಂದು ಕಾರಿಕೆ ಇದೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಭಾನುವಾರ ಈ 6:45 ಗಂಟೆಯಿಂದಲೇ ಪ್ರಾರಂಭ ಆಗುತ್ತೆ. ಏನೂ ಇಲ್ಲ, ಕೇವಲ ಹೀಗೆ